ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಅದ್ಧೂರಿ ಭೋಜನ ಮಾಡುವಂತಹ ಯೋಗ ಇದೆ. ಕುಟುಂಬಸ್ಥರೊಂದಿಗೆ ಸೇರಿಕೊಂಡು ಔತಣ ಕೂಟದಲ್ಲಿ ಪಾಲ್ಗೊಳ್ಳುವಿರಿ. ಅಣ್ಣ ತಮ್ಮಂದಿರೊಂದಿಗೆ ಏನಾದರೂ ಗಲಾಟೆಗಳು ಜಗಳಗಳು ನಡೆದಿದ್ರೆ ಅದು ಇವತ್ತು ಪರಿಹಾರ ಆಗಬಹುದು. ವೃಷಭ ರಾಶಿಯವರಿಗೆ ಇವತ್ತು ಸಣ್ಣ ಉದ್ಯೋಗ ಆರಂಭಿಸಲು ಒಳ್ಳೆಯ ಸಮಯ ಇದೆ. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ಧಾರಾಳವಾಗಿ ಇನ್ವೆಸ್ಟ್ ಮಾಡಿ, ಲಕ್ ನಿಮ್ಮ ಕೈ ಹಿಡಿಯುತ್ತೆ. ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಕೆಲಸ ಮಾಡುತ್ತವರಿಗೆ ಇವತ್ತು ಬದಲಾವಣೆಯ ಯೋಗ ಇದೆ. ಮಿಥುನ ರಾಶಿಯವರು ಇವತ್ತು ಸ್ವಲ್ಪ ಎಚ್ಚರವಾಗಿರಿ. ಹಣಕಾಸಿನ ವ್ಯವಹಾರ ಮಾಡುವಾಗ ನೀವು ತುಂಬಾ ಅಲರ್ಟ್ ಆಗಿರಬೇಕು. ವಿಚ್ಛೇದಿತರಿಗೆ ಮತ್ತೆ ವಿವಾಹ ಯೋಗ ಸಿಗಬಹುದು. ಯಾರಾದರೂ ಅನಾರೋಗ್ಯವಾಗಿದ್ದರೆ ನೀವು ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ. ಕಟಕ ರಾಶಿಯವರು ಇವತ್ತು ವೃತ್ತಿ ಜೀವನದಲ್ಲಿ ಹೊಸ ಆರಂಭವನ್ನ ಕಾಣುವಿರಿ. ನಿಮ್ಮ ಕೆಲಸದ ಜಾಗದಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗತ್ತೆ. ಯಾರಾದರೂ ವಿದೇಶ ಪ್ರವಾಸ ಮಾಡುವಂತಹ ಕನಸು ಕಾಣ್ತಾ ಇದ್ದರೆ ಇವತ್ತು ನೀವು ಪ್ರಯತ್ನ ಪಟ್ಟರೆ ಶುಭ ಯೋಗ ಒಲಿದು ಬರುತ್ತದೆ. ಸಿಂಹ ರಾಶಿಯವರು ಇವತ್ತು ಧಾರ್ಮಿಕ ಕೆಲಸಗಳಲ್ಲಿ ಹೆಚ್ಚು ಮಗ್ನರಾಗುವಿರಿ. ಇನ್ವೆಸ್ಟ್ಮೆಂಟ್ ಮಾಡುವುದಿದ್ದರೆ ಇವತ್ತು ಒಳ್ಳೆಯ ದಿನ. ಆಧ್ಯಾತ್ಮಿಕ ಪ್ರವಾಸ ಅಂದರೆ ದೇವಸ್ಥಾನಗಳಿಗೆ ಭೇಟಿ ನೀಡಲು ಇವತ್ತು ಅತ್ಯಂತ ಒಳ್ಳೆಯ ದಿನ. ಸ್ವಲ್ಪ ತೆರಿಗೆ ವಿಚಾರಗಳಲ್ಲಿ ತೊಂದರೆ ಉಂಟಾದೀತು, ಎಚ್ಚರವಾಗಿರಿ. ಕನ್ಯಾ ರಾಶಿಯವರಿಗೆ ಇವತ್ತು ನಿದ್ರೆಯ ಕೊರತೆಯಿಂದ ಅನಾರೋಗ್ಯವು ಕಾಡಬಹುದು. ಆದರೆ ಅಪರಿಚಿತರು ನಿಮಗೆ ಧನ ಸಹಾಯ ಮಾಡುತ್ತಾರೆ. ಯಾರಾದರೂ ರಾಜಕೀಯದಲ್ಲಿದ್ದರೆ ನಿಮಗೆ ಒಳ್ಳೆಯ ಹುದ್ದೆಗಳು ಹುಡುಕಿಕೊಂಡು ಬರುತ್ತವೆ. ತುಲಾ ರಾಶಿಯವರಿಗೆ ಇವತ್ತು ವ್ಯಾಪಾರದಲ್ಲಿ ಅತ್ಯುತ್ತಮ ಯೋಗಗಳಿದ್ದಾವೆ. ಯಾರಾದರೂ ಬಟ್ಟೆ ವ್ಯಾಪಾರ ಮಾಡುವುದಿದ್ದರೆ ಹೆಚ್ಚಿನ ಲಾಭ ಖಂಡಿತವಾಗಿ ಸಿಗುತ್ತೆ. ಅಂಗಡಿ ಮಾಲೀಕರಿಗೆ ಧನ ಲಾಭ ಇದೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಕರ ಸ್ಥಿತಿ ಉಂಟಾಗಬಹುದು. ಸ್ವಲ್ಪ ಎಚ್ಚರದಿಂದಿದ್ದರೆ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಇವತ್ತು ಕೌಟುಂಬಿಕವಾಗಿ ಸ್ವಲ್ಪ ಹೆಚ್ಚಿನ ಸುಖ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಗ್ರಹಗತಿಗಳಲ್ಲಿ ಉಂಟಾಗಿರುವ ಬದಲಾವಣೆಯಿಂದ ನಿಮ್ಮ ಹಳೆಯ ಸಂಬಂಧಗಳಲ್ಲಿ ಬಿರುಕು ಉಂಟಾಗಿದ್ದರೆ ಇವತ್ತು ಅವು ಸುಧಾರಣೆಯಾಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ. ಧನಸ್ಸು ರಾಶಿಯವರಿಗೆ ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಗತಿ ಇದೆ. ದೇವಸ್ಥಾನಗಳಿಗೆ ಹೋಗಿ ಒಳ್ಳೆಯ ಪೂಜೆಯನ್ನ ಮಾಡಿಸಿಕೊಂಡು ಬನ್ನಿ. ಧಾರ್ಮಿಕವಾಗಿ ಇವತ್ತು ಒಳ್ಳೆಯ ಹೆಸರುಗಳನ್ನ, ಕೀರ್ತಿ ಸಾಧಿಸಬಹುದು. ಧನ ಲಾಭವೂ ಕೂಡ ಇದೆ. ಹೆಚ್ಚಿನ ದಾನ ಧರ್ಮಗಳಲ್ಲಿ ನಿಮ್ಮ ಸಮಯ ವಿನಿಯೋಗವಾಗುವುದು. ಮಕರ ರಾಶಿಯವರು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಿ. ನಿಮಗೆ ಕಿರಿಕಿರಿ, ಅಸಮಾಧಾನಗಳು ಎದುರಾಗಬಹುದು. ಮಿತ್ರರಿಂದ ತೊಂದರೆಗಳು ಎದುರಾಗಬಹುದು. ಸ್ವಲ್ಪ ಎಚ್ಚರದಿಂದ ವ್ಯವಹಾರ ಮಾಡಿ. ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಪೂರೈಸಲು ಶ್ರಮವನ್ನು ಹಾಕಿ. ಸ್ವಂತ ಉದ್ಯೋಗ ಮಾಡುತ್ತಿರುವಂತಹ ಮಹಿಳೆಯರಿಗೆ ಇವತ್ತು ದೂರ ಪ್ರಯಾಣದ ಯೋಗ ಇದೆ. ಕುಂಭರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ಇವತ್ತು ದೇವರ ಕೃಪೆ ಚೆನ್ನಾಗಿದೆ. ಮನೆ ಕಟ್ಟುವಂತಹ ಯೋಗ ನಿಮಗೆ ಇದೆ. ಯಾರಾದ್ರೂ ಸೈಟ್ ತೆಗೆದುಕೊಳ್ಳಬೇಕು ಎಂದು ಓಡಾಡುತ್ತಿದ್ದರೆ ಇವತ್ತು ಒಳ್ಳೆಯ ಸೈಟ್ ನಿಮ್ಮ ಕೈ ಸೇರಲಿದೆ. ಕೈಯಲ್ಲಿ ದುಡ್ಡಿದ್ದರೆ ಮನೆ ಕಟ್ಟುವುದಾಗಲಿ ಅಥವಾ ಸೈಟ್ ತೆಗೆದುಕೊಳ್ಳುವ ಯೋಚನೆಗೆ ಇವತ್ತು ನೀವು ವೇಗವಾಗಿ ಹೆಜ್ಜೆ ಇಡಿ. ಧಾರಾಳವಾಗಿ ನಿಮಗೆ ಒಳ್ಳೆಯದಾಗುತ್ತದೆ. ಮೀನ ರಾಶಿಯವರಿಗೆ ಇವತ್ತು ನಿಮ್ಮ ಗೆಳೆಯರ ಜೊತೆಗೆ ಇದ್ದಂತಹ ಇರಿಸು ಮುರಿಸು ಸುಧಾರಿಸಬಹುದು. ಒಳ್ಳೆಯ ಗೆಳೆತನ ನಿಮ್ಮದಾಗುತ್ತೆ. ಮೀನರಾಶಿಯಲ್ಲಿರುವಂತಹ ಹೃದ್ರೋಗಿಗಳು ಸ್ವಲ್ಪ ಎಚ್ಚರಿಕೆ ವಹಿಸುವುದರಿಂದ ಭಾರಿ ಅಪಾಯಗಳನ್ನ ತಪ್ಪಿಸಿಕೊಳ್ಳಬಹುದು. ನಿಮ್ಮ ಆರೋಗ್ಯ ಸುಧಾರಿಸಲಿ ಎಂದು ಆದಿತ್ಯ ಹೃದಯವನ್ನ ಪಠನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಾಳೆ ಮತ್ತೊಂದು ದಿನ ಭವಿಷ್ಯದೊಂದಿಗೆ ಭೇಟಿಯಾಗುತ್ತೇನೆ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು.